Hi my dear students, welcome to the video class. So in this video we shall discuss about the new concept, that is what, adjoint of a matrix. Okay, so in order to study before going to start adjoint of a matrix, so we need cofactor of a matrix and minor of a matrix. So that one we have studied in part 2 and part 1 video. So ಅದನ್ನು adjoint of a ಮೈನರ್ ಆಫ್ ಎ ಮ್ಯಾಟ್ರಿಕ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಮತ್ತು ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನೋಡಿದ್ದೀವಿ ಅದನ್ನು, ಹೌದಾ, ಸ್ಟಡಿ ಮಾಡಿದ್ದೀವಿ ಕೂಡ ಮತ್ತು ಪ್ರಾಬ್ಲಮ್ಸ್ ಕೂಡ ನಾನು ಮಾಡಿದ್ದೀನಿ. ಓಕೆನಾ? ಸೊ ಅದರ ಎಕ್ಸ್ಟೆನ್ಷನ್ ಆಗಿ ಅದರ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋದಾದರೆ, ಸೊ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳಿ ಸಿಂಪ್ಲಿ ಹೇಳ್ತೀನಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಐ ಜೆ ಅಥವಾ ಮ್ಯಾಟ್ರಿಕ್ಸ್ ಇದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, ಆಫ್ ಆರ್ಡರ್ ಎನ್ ಇದೆ. ಸೊ ಆಫ್ ಆರ್ಡರ್ ಎನ್ ಅಂದರೆ ಇಟ್ ನಥಿಂಗ್ ಬಟ್ ಎನ್ ಬೈ ಎನ್ ಅದು. ಸೊ ಇಸ್ ಡಿಫೈನ್ಡ್ ಆ್ಯಸ್ ದ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸಿ ಅಂತ ಹೇಳಿದ್ದಾನೆ, ಈಸ್ ಈಕ್ವಲ್ ಟು ಸಿ ಐ ಜೆ ಆಫ್ ಆರ್ಡರ್ ಎನ್. ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ನಾನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ನಾನು ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೌದಾ. ಆಮೇಲೆ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ಗಳನ್ನು ಫೈಂಡ್ ಔಟ್ ಮಾಡಿದ್ದೀನಿ, ಹೌದಾ. C11, C12, C13 ಎಲ್ಲವನ್ನು ಫೈಂಡ್ ಔಟ್ ಮಾಡಿದ್ವಿ, ಹೌದಾ. ಆಮೇಲೆ C21, C22, C23. ಸೊ ಈ ರೀತಿ ಅವುಗಳೆಲ್ಲ ಏನು ರೀ ಅವು? ದೋಸ್ ಆರ್ ಆಲ್ ವಾಟ್? ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಎ ಐ ಜೆ ಅಂತಂದರೆ ಇಲ್ಲಿ ಒಳಗಡೆ ಇನ್ಸೈಡ್ ಇದೆ ನೋಡಿ, ಇದು ಕೊಟ್ಟಿರುವಂಥ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದು, ಓಕೆನಾ. ಸೊ ಈ ಒಂದು ಸ್ಕ್ವೇರ್ ಒಳಗಡೆ ಇರುವಂಥ ಎಲಿಮೆಂಟ್ಗಳು A11, A12 ಇಲ್ಲಿ ನೋಡಿ ಜನರಲ್ ಆಗಿ ಬರ್ದಿದ್ದೀನಿ, ನಾನು ಜನರಲ್ ಮ್ಯಾಟ್ರಿಕ್ಸ್ ಬರ್ದಿದ್ದೀನಿ, ಇಲ್ಲಿ 3x3 ಬರ್ದಿದ್ದೀನಿ. A11, A12, A13 ಇವುಗಳೆಲ್ಲದರ ಮೈನರ್ಗಳನ್ನು ನೀವು ಫೈಂಡ್ ಔಟ್ ಮಾಡಿದಿರಿ, ಹೌದಾ. ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸಿದೆ ನಾನು. ಅದೇ ಥರ ಅವುಗಳ ಮೈನರ್ಗಳನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಬರುವಂಥ ಮೈನರ್ಗಳು ಹೇಗಿರ್ತವೆ? M11, M12. ಸೊ M12 ಇಸ್ ದ ಮೈನರ್ ಆಫ್ A12, M13 ಇಸ್ ದ ಮೈನರ್ ಆಫ್ A13. ಇವುಗಳನ್ನೆಲ್ಲವನ್ನು ನಾನು ಏನು ಹೇಳಿದೆ, ನಾನು ಮ್ಯಾಟ್ರಿಕ್ಸಲ್ಲಿ ನೀವು ಫಿಲಪ್ ಮಾಡಿದಾಗ ಸೊ ನಿಮಗೆ ಬರುವಂಥದ್ದು ಏನಾಗಿರುತ್ತೆ? ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿರುತ್ತೆ, ದಟ್ ಈಸ್ M ಅಂತ ಹೇಳಿದೆ ನಾನು, ಓಕೆನಾ. ಸೊ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಬರೋದು ಅಂದರೆ ಮೈನರ್ ಆಫ್ ಎ ಮ್ಯಾಟ್ರಿಕ್ಸನ್ನು ಮೈನರ್ ಆಫ್ ಎನ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದೆ ನಾನು. ಹಾಗಾದರೆ C11 ಬರ್ದಿದ್ದೆ ನಾನು. ಈ C11 ಅಂದರೆ ಏನು? ದಿಸ್ ಇಸ್ ದ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ವಾಟ್? A11. C12 means what? This is the cofactor of an element A12. C13 means what? This is the cofactor of an element A13. ಸೊ ಇದೇ ಥರ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಅದರ ಮೈನರ್ಗಳನ್ನು ಫೈಂಡ್ ಔಟ್ ಮಾಡೋದು, ಆ ಮೈನರ್ಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಮ್ಯಾಟ್ರಿಕ್ಸಲ್ಲಿ ಫಿಲಪ್ ಮಾಡಿದಾಗ ಬರುವಂಥದ್ದೇ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್, ಓಕೆನಾ. ಸೊ ನೆಕ್ಸ್ಟ್ ಇದಕ್ಕೆ ಮತ್ತೆ ಸೈನ್ಗಳನ್ನು ಅಡ್ಜಸ್ಟ್ ಮಾಡೋದು. ಹೈಯರ್ ವರ್ಷನ್ ಹೇಳಿದೆ ನಾನು, ಸೈನ್ಡ್ ವರ್ಷನ್. ಸೊ ಸಿ ಐ ಜೆ ಅಂತ ಹೇಳಿದೆ ನಾನು ನಿಮಗೆ, ಆಲ್ರೆಡಿ ಬರೆಸಿದ್ದೆ ಒಂದು ಫಾರ್ಮುಲಾ. ಸಿ ಐ ಜೆ ಇಸ್ ಈಕ್ವಲ್ ಟು ವಾಟ್? ದಿಸ್ ಇಸ್ ದ ಸೈನ್ಡ್ ವರ್ಷನ್ ಆಫ್ ಎ ಮೈನರ್ MIJ ಅಂತ ಹೇಳಿದೆ ನಾನು, ಹೌದಾ. ಹಾಗಾದರೆ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸನ್ನು ನೀವು ಬರೀಬೇಕು ಅಂತಂತಂದರೆ ಸೊ ಇಲ್ಲಿರುವಂಥ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ AIJಗಳನ್ನು ಬರೀಬೇಕು ಅಂತಂದರೆ ಇಲ್ಲಿ ಸೈನ್ಗಳನ್ನು ಅಡ್ಜಸ್ಟ್ ಮಾಡಬೇಕು, ಓಕೆನಾ. ಬೇರೆ ಏನೂ ಅಲ್ಲ. ಇಲ್ಲಿ M11 ಏನು ಬಂದಿದೆ ನಿಮಗೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇಲ್ಲಿ. ಸೊ 1 + 1 ಏನಾಗ್ತದೆ ನಿಮಗೆ? ಸೊ ಈವನ್ ಆಗ್ತದೆ. ಈವನ್ ಆದಾಗ ಇಲ್ಲಿ ಏನು ಬರ್ತದೆ? ಪಾಸಿಟಿವ್ ಬರ್ತದೆ ಅಂತ ಹೇಳಿದೆ ನಾನು, ಸೈನ್. ಇನ್ನು M11 ಆ್ಯಸ್ ಇಟ್ ಇಸ್ ಹಾಗೆ ಬರೀಬೇಕು. ಇಲ್ಲಿ M12 ಫೈಂಡ್ ಔಟ್ ಮಾಡಿರ್ತಾರೆ, ಅದು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಗೊತ್ತಿದೆ ನಿಮಗೆ, ಅದನ್ನು ಆ್ಯಸ್ ಇಟ್ ಇಸ್ ಹಾಗೆ ಬರೀರಿ. ಬಟ್ ಇಲ್ಲಿ 1, 2 ಇದೆಲ್ಲ ನೋಡಿ, 1 + 2 ಆಡ್ ಆಗುತ್ತೆ. ಹಾರ್ಡ್ ಆದಾಗ ಈ ಬಂದಿರುವಂಥ ಆನ್ಸರ್ಗೆ ಏನಾಗುತ್ತೆ? ಇಲ್ಲಿ ನೆಗೆಟಿವ್ ಬರ್ತದೆ. ಹೀಗೆ ಸೈನ್ಗಳನ್ನು ಅಡ್ಜಸ್ಟ್ ಮಾಡೋದು. ಸೊ ಹಾಗಾಗಿ ಇವುಗಳನ್ನು ಪ್ರಾಬ್ಲಮ್ಸ್ ಕೂಡ ನಾನು ಒಂದೊಂದು ಪ್ರಾಬ್ಲಮ್ಸ್ ನೋಡಿದ್ದೆ, ನಿಮಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ ಕೂಡ ನಾನು. ಆಮೇಲೆ ಎಕ್ಸಸೈಸ್ 4.4 ನಿಮಗೆ ಮೈನರ್ ಆಫ್ ಎನ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡೋದು ಮತ್ತು ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅವುಗಳು ಭಾಳ ಸಿಂಪಲ್ ಇದ್ದಾವೆ, ನಾನು ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಪಾರ್ಟ್ 2 ವಿಡಿಯೋ ಪಾರ್ಟ್ 1 ವಿಡಿಯೋ ನೋಡಿಕೊಂಡು ನೀವೇ ಸಾಲ್ವ್ ಮಾಡಿರಿ ಅದನ್ನು, ಓಕೆನಾ. ಸೊ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ, 4.5 ಹೋಗ್ತೀನಿ ಎಕ್ಸಸೈಸ್ಗೆ. ಯಾಕಂತಂದರೆ ಅಲ್ಲಿ ನಾನು ಇನ್ವರ್ಸನ್ನು ಫೈಂಡ್ ಔಟ್ ಮಾಡ್ತಿದ್ದೀನಲ್ಲ, ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಾದಾಗ ನನಗೆ ಅಡ್ಜಾಯಿಂಟ್ ಬೇಕು. ಸೊ ಅಡ್ಜಾಯಿಂಟ್ ನಾನು ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂತಂದರೆ ನಾನು ಮುಂಚೆ ನಾನೇನು ಬೇಕು? ಕೋಫ್ಯಾಕ್ಟರ್ ಮತ್ತು ಮೈನರ್ನ ಫೈಂಡ್ ಔಟ್ ಮಾಡ್ಕೊಂಡೆ ನಾನು ಅಲ್ಲಿಗೆ ಹೋಗ್ತೀನಿ. ಸೊ ಹಾಗಾಗಿ ಮತ್ತೆ ಅಲ್ಲಿ ನಾನು ರಿಪೀಟ್ ಮಾಡಬೇಕಾಗ್ತದೆ, ಹಾಗಾಗಿ ನಿಮಗೆ ಕೂಡ ರಿಪೀಟ್ ಆಗ್ತದೆ. ಸೊ ನೋ ಪ್ರಾಬ್ಲಮ್. ಹಾಗಾಗಿ ನಾನು 4.4ನ ಸಾಲ್ವ್ ಮಾಡೋಂಗಿಲ್ಲ, ಸೊ ನೀವೇ ಸಾಲ್ವ್ ಮಾಡಿರಿ, ಓಕೆನಾ. ಸೊ ಎಸ್, ಹಾಗಾದರೆ ಕಮ್ ಟು ದ ಪಾಯಿಂಟ್. ಹಾಗಾದರೆ ಕ್ಲಿಯರಾಗಿ ಹೇಳೋದಾದರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಟ್ಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಸಿ ಅಂತ ಹೇಳ್ತೀವಿ, ಓಕೆನಾ. ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಸಿ. ಹಾಗಾದರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎಲ್ಲಿದೆ? ಇಲ್ಲಿದೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್, ಇಲ್ಲಿ ಬಂದಿದೆ ಇದು, ಹೌದಾ. ಇದು ಹೇಗೆ ಬರ್ತದೆ ಅಂತ ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಓಕೆನಾ. ಇದು ಮೈನರಿಂದ ಬಂದಿರುತ್ತೆ. ಸೊ ಮೈನರ್ ಮತ್ತು ನೀವು ಹೇಗೆ ಬಂದಿದೆ ನಿಮಗೆ ಇಲ್ಲಿ? ಸೊ ಒಂದು ಕೊಟ್ಟಿರೋಂಥ ಸ್ಕ್ವೇರ್ ಮ್ಯಾಟ್ರಿಕ್ಸಿಂದ ಮೈನರ್ ಫೈಂಡ್ ಔಟ್ ಮಾಡಿರ್ತೀರಿ, ಆಮೇಲೆ ಕೋಫ್ಯಾಕ್ಟರ್ ಬರುತ್ತೆ. ಈ ಬಂದಿರೋಂಥ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ ನಿಮಗೆ? ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳ್ತೀನಿ ನಾನು, ಓಕೆನಾ. ಹಾಗಾದರೆ ಸಿಂಪ್ಲಿ ಅಡ್ಜಾಯಿಂಟ್ ಆಫ್ ಎ ಇಸ್ ನಥಿಂಗ್ ಬಟ್ ವಾಟ್? ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಸಿ. ಸೊ ಹಾಗಾದರೆ ಸಿ ಅಂದರೆ ಏನು ರೀ? ಇಲ್ಲಿ ಸಿ ಅಂದರೆ ಇಲ್ಲಿದೆ ನೋಡಿ, ಆಲ್ರೆಡಿ ಬರ್ತೀನಿ ನಾನು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರ್ತೀನಿ. ಸೊ ಇದನ್ನು ದಿಸ್ ಇಸ್ ನಥಿಂಗ್ ಬಟ್ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಇರುತ್ತೆ. ಇದಕ್ಕೆ ನೀವು ಟ್ರಾನ್ಸ್ಪೋಸ್ ಹಾಕಬೇಕು. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ ನಿಮಗೆ? ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ, ಓಕೆನಾ. ಸೊ ಹಾಗಾದ್ರೆ ಡೈರೆಕ್ಟಾಗಿ ನೀವೇನು ಮಾಡಿ? ಅಡ್ಜಾಯಿಂಟ್ ಆಫ್ ಎ ಇಸ್ ನಥಿಂಗ್ ಬಟ್ ವಾಟ್? ಸೊ ಇಟ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಸಿ ಅಂತ ಹೇಳಬೇಕು, ಓಕೆನಾ. ವೇರ್ ಸಿ ಈಸ್ ದಿಸ್ ಒನ್, ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್. ಅದರ್ವೈಸ್ ನೀವು 1 ಮಾರ್ಕ್ಸ್ ನಿಮಗೆ ಏನಾದರೂ ಎಕ್ಸಾಮಲ್ಲಿ ಕೇಳಿದರೆ ಸೊ ನೀವು ಇದನ್ನು ಕೂಡ ಬರೀಬೋದು ನೀವು. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ AIJ ಆಫ್ ಆರ್ಡರ್ ಎನ್ ಈಸ್ ಡಿಫೈನ್ಡ್ ಆಸ್ ದ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಸಿ. ದಿಸ್ ಇಸ್ ನಥಿಂಗ್ ಬಟ್ CIJ ಆಫ್ ಆರ್ಡರ್ ಎನ್.
ಸೊ ವೇರ್ Cij ಇಸ್ ದ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ Eij. ಸೊ ನೀವು ಇದನ್ನು ಈ ರೀತಿ ಆದರೂ ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಸೊ ಹಾಗಾದರೆ ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಹೌ ಟು ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಆ್ಯಂಡ್ 3x3. ಸೊ ನಾವು ಲೆಟ್ ಅಸ್ ನೋ ದ್ಯಾಟ್. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್? ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಆ್ಯಂಡ್ 3x3. ಸೊ ಇದನ್ನು ಅಡ್ಜಾಯಿಂಟ್ ಆಫ್ ಎ ಅಂತ ಡಿನೋಟ್ ಮಾಡ್ತೀವಿ, ಇಲ್ಲ ಈ ರೀತಿ ಆದರೂ ನಾವು ಬರಿಬೋದು. ಇನ್ನು ಅಡ್ಜಾಯಿಂಟ್ ಆಫ್ ಎ ಅಂತಾದರೂ ಬರಿಬೋದು. ಈ ನೋಟೇಷನ್ ಬರೆದಿದ್ದೀನಿ ನಾನು, ಓಕೆನಾ. ಸೊ ಆರ್ಡರ್ 2x2 ಹೇಗಿದೆ ಅಂತ ನೋಡೋಣ. ಆಮೇಲೆ ನಾನು ಇಲ್ಲಿ ನೀನು ಆರ್ಡರ್ 3x3 ತೋರಿಸಿದ್ದೀನಲ್ಲ ರೀ ನಿಮಗೆ, ಇದೇ ಥರ ಸಿಂಪಲ್ ಇದೇ ಥರ ಏನಾಗಿರುತ್ತೆ, ಆರ್ಡರ್ 2x2 ಕೂಡ ಏನಾಗುತ್ತೆ, ಫಾಲೋ ಆಗುತ್ತೆ. ಈ ಇಲ್ಲಿ A11 A12 ಬರ್ತಿದ್ದೀನಿ. ಸೊ ಇಷ್ಟಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ನಿಮಗೆ ಆರ್ಡರ್ 2 ಬರುತ್ತೆ. ಸೊ ಅದ್ರ ಮೈನರ್ಗಳು ಕೂಡ ಇಲ್ಲಿಗೆ ಸ್ಟಾಪ್ ಆಗ್ತಾರೆ. ಮತ್ತು ಅದ್ರ ಕೋಫ್ಯಾಕ್ಟರ್ ಕೂಡ ಏನಾಗುತ್ತೆ ನಿಮಗೆ ಈ ರೀತಿ ಬರುತ್ತೆ. ಮತ್ತು ಬಂದಿರೋಂಥ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿರ್ತೀರಿ, ಆ ಎಲಿಮೆಂಟ್ಗಳನ್ನು ಫಿಕ್ಸ್ ಮಾಡಿರ್ತೀರಿ ಆ ಪೊಸಿಷನ್ಗೆ, ಅವುಗಳನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ, ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ, ಓಕೆನಾ. ಸೊ ಅದಕ್ಕೆ ಒಂದು ಸಿಂಪಲ್ ಒಂದು ಲಾಜಿಕ್ಗೆ ಒಂದು ಸಿಂಪಲ್ ಡೈರೆಕ್ಟ್ ಫಾರ್ಮುಲಾ ಕೊಡ್ತೇನೆ ಇಲ್ಲೇ. ಸೊ ಯಾವ ರೀತಿ ನೀವು 2x2 ಮ್ಯಾಟ್ರಿಕ್ಸಿಂದ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ, ಓಕೆನಾ. ಭಾಳ ಸಿಂಪಲ್ ಇದೆ, ನೋಡೋಣ ಅಂತ. ಸೊ ಫಸ್ಟ್ 2x2 ತೋರಿಸ್ತೀನಿ, ಸಿಂಪಲಾಗಿ ತೋರಿಸ್ತೀನಿ 2x2 ಹೇಗೆ ಅಂತಂತೇಳಿ. ಸೊ ಫೈಂಡಿಂಗ್ adjoint of a is the adjoint of a matrix, adjoint of a matrix of order 2x2, ಓಕೆನಾ. ಸೊ ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. ಸೊ ಆರ್ಡರ್ 2x2 ಅಡ್ಜಾಯಿಂಟನ್ನು ನೋಡೋಣ ಯಾವ ರೀತಿ ಅಂತೇಳಿ. ಸೊ ಲೆಟ್ ಅಸ್ ಟೇಕ್ ಜನರಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2, A11 A12 A21 A22, ಓಕೆನಾ. ಸೊ ಆರ್ಡರ್ 2x2 ಇದೆ. ಸೊ ಇದನ್ನು ಡೈರೆಕ್ಟಾಗಿ ಇದರ ಅಡ್ಜಾಯಿಂಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಭಾಳ ಫಾಸ್ಟಾಗಿ ಕ್ವಿಕ್ಕಾಗಿ. ಯಾಕಂದರೆ ಇಲ್ಲಿ ಮೈನರ್ನ ಫೈಂಡ್ ಔಟ್ ಮಾಡಬೇಕು, ಮೈನರ್ ಆದಮೇಲೆ ಮತ್ತೆ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು, ಅವುಗಳು ಹೇಗೆ ಅಂತ ಆಲ್ರೆಡಿ ತೋರಿಸಿದೆ ನಾನು ನಿಮಗೆ. ಬಟ್ ಆದರೂ ಇಲ್ಲಿ ಭಾಳ ಫಾಸ್ಟಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡಬೇಕು ಅಂತಂತಂದರೆ ಒಂದು ಸಿಂಪಲ್ ಲಾಜಿಕ್ ಇದೆ ನಿಮಗೆ. ಏನು ಸಿಂಪಲ್ ಲಾಜಿಕ್ ಅಂದರೆ ಡೈರೆಕ್ಟನ್ನು ಬರೀಬೇಕು ಸರ್ ನಾನು ಅಡ್ಜಾಯಿಂಟ್ ಆಫ್ ಎ. ಬಟ್ 3x3 ಲಾಜಿಕ್ ಇಲ್ಲ, ಓಕೆನಾ. 3x3 ನೀವೇನು ಮಾಡಬೇಕು, ಸೊ ಯಾಕಂದರೆ ಸಾಲ್ವ್ ಮಾಡಲೇಬೇಕು ನೀವು, ಸ್ವಲ್ಪ ಲೆಂದಿ ಇದೆ ಅದು. ಸೊ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ನೋಡಿ ಇಲ್ಲಿ ಪ್ರಿನ್ಸಿಪಲ್ ಇಲ್ಲಿ ನೋಡಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ಲರಿ ನಿಮಗೆ, ಇದು A21 A12 ಇವು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ರಿ ಇವೆಲ್ಲ ಏನು ರೀ ಇವು, ಸೊ ದೀಸ್ ಆರ್ ವಾಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅಂತ ಹೇಳ್ತೀವಿ, ಹೌದಾ. ಸೊ ಈ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಗಳನ್ನು ಏನು ಮಾಡಿ ಅಂತಂದರೆ ಇಂಟರ್ಚೇಂಜ್ ಮಾಡಿ. ಇಲ್ಲಿ ಏನು ಕಾಣಿಸ್ತಿದ್ದಾವಲ್ಲ ರೀ ನಿಮಗೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಗಳನ್ನ ಏನು ಮಾಡಿ ಇಂಟರ್ಚೇಂಜ್ ಮಾಡಿರಿ. ಇವನ್ನ ಇಂಟರ್ಚೇಂಜ್ ಮಾಡಿದ್ಮೇಲೆ ಇಲ್ಲಿದೆ ಅಲ್ರಿ, ಇವುಗಳನ್ನು ಏನು ಮಾಡಿ ನಾನ್ ಡಯಾಗ್ನಲ್ ಎಲಿಮೆಂಟ್ಗಳನ್ನೇನು ಮಾಡಿ ಸೈನ್ ಚೇಂಜ್, ಓಕೆನಾ. ಸೈನ್ ಚೇಂಜ್ ಇವುಗಳಿರತಕ್ಕಂಥ ಚಿಹ್ನೆಗಳನ್ನು ಮಾತ್ರ ಸ್ವಲ್ಪ ಚೇಂಜ್ ಮಾಡಿ. ಇಲ್ಲಿ ಪಾಸಿಟಿವ್ ಇದ್ದರೆ ನೆಗೆಟಿವ್ ಬರೀರಿ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಬರೀರಿ. ಸೊ ಆಮೇಲೆ ಇಲ್ಲಿ A11 A12 ಏನು ಮಾಡಿದೆ ಇಂಟರ್ಚೇಂಜ್ ಮಾಡಿ. ಅದರಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು, ಜಸ್ಟ್ ಅದನ್ನು ಏನು ಲಾಜಿಕ್ ನಿಮಗೆ ಹೇಳಿದ್ನಲ್ಲ ನಾನು, ದಿಸ್ ದ ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಯಾಕಂದರೆ ಇವುಗಳನ್ನ ಇಂಟರ್ಚೇಂಜ್ ಮಾಡಿದ ಮೀನಿಂಗ್ ನಥಿಂಗ್ ಬಟ್ ಏನಂದರೆ ಟ್ರಾನ್ಸ್ಪೋಸ್ ಮಾಡ್ದಂಗೆ ಅಷ್ಟೇ, ಸೊ ಬೇರೆ ಏನಿಲ್ಲ, ಹೌದಾ. ಸೊ ಹಾಗಾದರೆ ಏನಾಯಿತು ಅಡ್ಜಾಯಿಂಟ್ ಆಫ್ ಎ ಬರ್ತಾ ಇದ್ದೀನಿ. ಸೊ ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ ಡೈರೆಕ್ಟಾಗಿ ಬರಿಬೋದು. ನಾನು ಏನು ಹೇಳಿದೆ ಫಸ್ಟು ಇವೆರಡನ್ನು ಏನು ಮಾಡಿ ಇಂಟರ್ಚೇಂಜ್ ಮಾಡಿ ಅಂತ ಹೇಳಿದೆ ನಾನು. ಸೊ ಇವುಗಳನ್ನು ಇಂಟರ್ಚೇಂಜ್ ಮಾಡಿದರೆ A22 A11 ಬಂತು, ಓಕೆನಾ, A11. ಸೊ ನೆಕ್ಸ್ಟ್ ಇದು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಲ್ಲ ಇವುಗಳನ್ನ ಏನು ಮಾಡಿ ಸೈನ್ ಚೇಂಜ್ ಮಾಡಿರಿ ಅಂತ ಹೇಳಿದೆ, ಜಸ್ಟ್ ಸೈನ್ ಚೇಂಜ್. ಹಾಗಾದ್ರೆ A12 A21 ಇದೆ. ಸೊ ಇದನ್ನೇನು ಬರಿಬೋದು ನೀವು ಇದನ್ನು, ಸೊ -A12 ಅಂತ ಬರಿಬೋದು. ಸೊ ನೆಕ್ಸ್ಟ್ ಇಲ್ಲಿ A21 ಏನು ಬರಿಬೋದು, ಇಲ್ಲಿದೆ ಅಲ್ಲರಿ ಸೈನ್ ಚೇಂಜ್ ಮಾಡಿಬಿಡಿ A21 ಈ ರೀತಿ ಬರಿಬೋದು, ಓಕೆನಾ. ಸೊ ಈಗ ಬಂದಿರೋದೆ, ಸೊ ನಿಮಗೇನು ಬಂದಿದೆ ಅಲ್ರಿ ಈಗ, ಸೊ ದಿಸ್ ನಥಿಂಗ್ ಬಟ್ ವಾಟ್ ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳ್ತೀವಿ. ಹಾಗಾದರೆ ಸರ್ ಇದನ್ನು ಇನ್ನೂ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. ಸೊ ಡೈರೆಕ್ಟಾಗಿ ಸರ್ ನಾವು ಮೈನರ್ಸ್ ಬರಿತಿದ್ವಿ, ಸೊ ಕೋಫ್ಯಾಕ್ಟರ್ ಬರಿತಿದ್ವಿ, ಅದೇ ಸರ್ ಅಂತ ಹೇಳಿದ್ರೆ. ಸೊ ಹಾಗಾದರೆ ಫಸ್ಟ್ ಹೇಳಿದೆ ನಾನು ನಿಮಗೆ, ಇದು ಕೋಫ್ಯಾಕ್ಟರ್ ಬೇಕಾದ್ರೆ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಹೇಳ್ತೀನಿ ನೋಡಿರಿ, ಕೋಫ್ಯಾಕ್ಟರ್ ಎಲಿಮೆಂಟ್ ಬರಿಬೋದಲ್ಲ ನೀವು ಇದ್ರ ಕೋಫ್ಯಾಕ್ಟರ್ ಬರಿತೀರಾ. ಸೊ C11 C12 C21 C22, ಓಕೆನಾ. ಸೊ ಇದು C ಇದೆ. ಆಮೇಲೆ ಇದೇನು ಹೇಳಿದೆ ಕೋಫ್ಯಾಕ್ಟರ್ ಬರೀಬೇಕಂತ ಹೇಳಿದೆ ನಾನು, ಅಡ್ಜಾಯಿಂಟ್, ಹೌದಾ. ಫಾರ್ಮುಲಾ ಪ್ರಕಾರ ಹೋದರೆ ಅಡ್ಜಾಯಿಂಟ್ ಆಫ್ ಇಸ್ ನಥಿಂಗ್ ಬಟ್ ವಾಟ್ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ ನಾನು, ಹೌದಾ. ಸೊ ಹಾಗಾದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ರೀ, ಹೇಳಿದ್ನಲ್ಲ ನಿಮಗೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಫಸ್ಟ್ A11 ಇದೆ, ಓಕೆನಾ. A11 ಅಂತಂದ್ರೇನು, ಸೊ ಡಿಲೀಟ್ ಮಾಡಬೇಕಲ್ರಿ. ಫಸ್ಟ್ ಮೈನರ್ ಬರೀರಿ, ಮೈನರ್ ಅಂದರೆ ಫಸ್ಟ್ ಮೈನರ್ ಬರ್ಕೊಂಬಿಡ್ರಿ. ಫಸ್ಟು M11 M12 M13 M14 ಏನು ಮಾಡಿಬಿಡ್ರಿ, M11 M12 M21 M22 ಫೈಂಡ್ ಔಟ್ ಮಾಡಿಬಿಡಿ. ಅದಾದಮೇಲೆ ಬೇಕಾದ್ರೆ ನೀವು ಕೋಫ್ಯಾಕ್ಟ್ರಿಗೆ ಸೈನ್ ಅಡ್ಜಸ್ಟ್ ಮಾಡೋಣ ಅಂತ. ಸೊ ಹಾಗಾದ್ರೆ A11 ಇದೆ. ಸೊ ಡಿಲೀಟ್ ಫಸ್ಟ್ ಕಾಲಮ್. ಸೊ ಯು ವಿಲ್ ಗೆಟ್ ವಾಟ್ A22 ಎಲಿಮೆಂಟ್. ಹಾಗಾದ್ರೆ A22 ಎಲಿಮೆಂಟ್ ಏನು ಬರುತ್ತೆ, ಸೊ ಇಲ್ಲಿ ಬರುತ್ತೆ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ರೀ, A12 ಇದೆ ನೋಡಿ. ಸೊ ಡಿಲೀಟ್ ಮಾಡಿ ಇದನ್ನು, A12 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಬರುವಂಥದ್ದು ಏನಾಗಿರುತ್ತೆ A21, ಓಕೆನಾ.
ಇಲ್ಲಿ ಡಿಲೀಟ್ ಮಾಡ್ತಾ ಇದೆ ನೋಡಿ ಇಲ್ಲಿ, ಯಾಕಂದರೆ ಕಾಮನ್ ಆಗಿ ಇಲ್ಲಿ ಡಿಲೀಟ್ ಮಾಡ್ತಾ ಇದೆ. ನೆಕ್ಸ್ಟ್ ನೋಡಿ ಅದೇ ಥರ A21 ಎಲಿಮೆಂಟ್ ಇದೆ ನೋಡಿ, A21 ಅದೇ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದ ಬರುವಂಥದ್ದು ಏನಾಗಿರುತ್ತೆ A12. ಸೊ ಹಾಗಾದ್ರೆ ಏನಾಗುತ್ತೆ A12, ಹೌದಾ? ಇಲ್ಲಿ ಬರೋದ್ರಲ್ರಿ ಇಲ್ಲಿ ಈಗ ಬರೆದ ಇದು ಏನು ಎಲಿಮೆಂಟ್ಗಳನ್ನು ಬರಿತಾ ಇದ್ದಾರೆ ನೀವು ಕಾಮನ್ ಆಗಿ ಈಗ. ಸೊ ನೆಕ್ಸ್ಟ್ ಈಗ ಅದೇ ಥರ A22. ಸೊ ನೆಕ್ಸ್ಟ್ A22 ಬಂದಾಗ ಏನು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ A11. ಸೊ A11. ಸೊ ಈಗ ನೀವೇನು ಮಾಡಿದ್ರೆ ನೀವು ಈಗಲೇ ಜಸ್ಟ್ C11, C12, C21, C22 ಏನು ಮಾಡಿದ್ರೆ ನೀವಿಲ್ಲೇ ಸೊ ಫೈಂಡ್ ಔಟ್ ಮಾಡ್ದಂಗೆ ಆ ಎಲಿಮೆಂಟ್ಗಳನ್ನು ಇದು ಜಸ್ಟ್ ಏನು ಮಾಡ್ದಂಗೆ ಮೈನರ್ಗಳನ್ನು ಬರ್ದಂಗೆ ಅಷ್ಟೇ. ಈಗ ನೀವು ಇದಕ್ಕೆ ಏನು ಮಾಡಬೇಕು, ಸೈನ್ಗಳನ್ನು ಅಡ್ಜಸ್ಟ್ ಮಾಡಿದಾಗ ಅವಾಗ ನಿಮಗೆ ಏನಾಗುತ್ತೆ ಇವೆಲ್ಲ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ A11 ಅವೆಲ್ಲ ಬರ್ತದೆ ನಿಮಗೆ, ಹೌದಾ? ಸೊ ಹಾಗಾದ್ರೆ ಈಗ ಏನು ಮಾಡಿ ಸೈನ್ಗಳನ್ನು ಅಡ್ಜಸ್ಟ್ ಮಾಡಿರಿ. ಫಸ್ಟ್ ಒಂದು ಹೇಳಿದೆ ನಾನು ನಿಮಗೆ ಪ್ಲಸ್ ಮೈನಸ್ ಈ ರೀತಿ ಬರ್ತದೆ, ಓಕೆನಾ? ಪ್ಲಸ್ ಮೈನಸ್ ಬರ್ತದೆ. ಈಗ ಮೈನರ್ಗಳನ್ನು ಬರೆದ್ಬಿಡ್ರಿ, ಈ ಮೈನರ್ ಅಲ್ಲೇ ಬರೆದಿದ್ದೀರಿ, ಈ ಕೋಫ್ಯಾಕ್ಟರ್ ಬರೆದ್ಬಿಡ್ರಿ. ಸೊ ಹಾಗಾದ್ರೆ A22 ಏನಾಗ್ತದೆ ರೀ ನಿಮಗಿಲ್ಲೇ ನೋಡಿ A11 ಇದೆ. ಸೊ A11 ಅಂದರೆ ಏನಾಗ್ತದೆ ನಿಮಗಿಲ್ಲೇ ಹೇಳಿದ್ದೀನಿ ಆಲ್ರೆಡಿ ನಿಮಗೆ 1 + 1 ಏನಾಗುತ್ತೆ ನಿಮಗೆ ಸೊ even ಆಗ್ತದೆ, ಹಾಗಾಗಿ ಅದು ಪಾಸಿಟಿವ್ ಬರ್ತದೆ. ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಏನು ಬರ್ತದೆ ನೆಕ್ಸ್ಟ್ A12 1 + 2 ಅಲ್ರಿ ನೆಗೆಟಿವ್ ಬರ್ತದೆ, ಹಾಗಾಗಿ ಇಲ್ಲಿ ನೆಗೆಟಿವ್ ಇರ್ತದೆ. ಸೊ ಆಮೇಲೆ ಇಲ್ಲಿ ನೆಗೆಟಿವ್ ಆಮೇಲೆ ಇಲ್ಲಿ ಏನು ಬರ್ತದೆ ನೋಡಿರಿ A21 ಇದೆ ನೋಡಿರಿ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಯಾಕಂದರೆ A11 A12. ಸೊ ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ A21 ಇದೆ. ಸೊ 21 ಅಂದಾಗ ಏನಾಗ್ತದೆ ನಿಮಗೆ 2 + 1 ಆಡ್ ಆಗ್ತದೆ, ಆಡ್ ಅಂದಾಗ ಕೂಡ ನಿಮಗೆ ಏನು ಬರ್ತದೆ ನೆಗೆಟಿವ್ ಬರ್ತದೆ. ಸೊ ನೆಕ್ಸ್ಟ್ A22 ಎಲಿಮೆಂಟ್ ಅಂದರೆ ಏನು ಪಾಸಿಟಿವ್ ಇದೆ. ಸೊ ಮೈನರ್ ಬರೀ ನೋಡಿ, ಮೈನರ್ಗೆ ಏನಿಲ್ಲ ಸಿಂಪಲ್ಲಾಗಿ ಮೈನರ್ ಬರೆದು ಬಿಟ್ಟಿದ್ದೀರಿ, ಕೋಫ್ಯಾಕ್ಟ್ರಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ A22 ಬಂದಾಗ ಏನಾಗ್ತದೆ, ಈ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ ನಾನು ನಿಮಗೆ ಅದನ್ನು. ಸೊ ಇಲ್ಲೇನು ಬರ್ತದೆ 2 ಇದೆ ಅಂದರೆ ಈವನ್ ಆಗ್ತದೆ. ಸೊ ಇಲ್ಲಿ ಪ್ಲಸ್ ಬರ್ತದೆ. ಸೊ ಇದು ಟ್ರಾನ್ಸ್ಪೋಸ್ ಹಾಗೇ ಇರಲಿ. ಹಾಗಾದ್ರೆ ಒಳಗಡೆ ಬರೆದಿರುವಂಥ ಈ ಸೈನ್ ಅಡ್ಜಸ್ಟ್ ಮಾಡಿದ್ಮೇಲೆ ಬಂದಿರೋದೇನು ಕೋಫ್ಯಾಕ್ಟರ್, ಓಕೆನಾ? ಸೊ ಈಗ ಇದನ್ನು ಏನು ಮಾಡ್ಬೇಕು ನೀವೀಗ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂಥದ್ದೇ ಏನಾಗಿರುತ್ತೆ ನಿಮಗೆ ನೋಡಿ, ಟ್ರಾನ್ಸ್ಪೋಸ್ ಮಾಡಿ ಇದನ್ನು A22 - A21, ಓಕೆನಾ? ಸೊ ನೋಡಿ ರೋ ಇರೋದನ್ನು ಕಾಲಮ್ ಬರೋದ್ರಿ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಇದೆ A12 A1 ನೋಡಿ ಟ್ರಾನ್ಸ್ಪೋಸ್ ಮಾಡಿದ್ರಲ್ರಿ, ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಬಂದಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಕೂಡ ಸೊ ಬಂದಿರೋಂಥದ್ದು ಏನಾಗಿದೆ ನಿಮಗೆ. ಸೊ ದಿಸ್ ಇಸ್ ಅಡ್ಜಾಯಿಂಟ್ ಆಫ್ ಎ ನೋಡಿ, ಎರಡು ಸೇಮ್ ಇದೆ ಅಲ್ರಿ. ಹಾಗಾಗಿ ಇಲ್ಲಿ ಈ ರೀತಿ ಹೋಗೋ ಬದಲು ನಾನೇನು ಮಾಡಿದೆ ಶಾರ್ಟ್ಕಟ್ಟಾಗಿ ಹೇಳಿದೆ ನಿಮಗೆ ಅಷ್ಟೇ, ಓಕೆನಾ? ಇದು ಶಾರ್ಟಾಗಿ ಸೊ ಏನು ಮಾಡಿ ಇವುಗಳನ್ನು ಸೈನ್ ಚೇಂಜ್ ಮಾಡಿಬಿಡ್ರಿ, ಡೈರೆಕ್ಟಾಗಿ ಇವುಗಳನ್ನು ಇಂಟರ್ಚೇಂಜ್ ಮಾಡಿಬಿಡ್ರಿ. ಸೊ ಇಂಟರ್ಚೇಂಜ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2/2. ಭಾಳ ಸಿಂಪಲ್ಲಾಗಿ ಬರುವಂಥದ್ದು ಇದು, ಹೌದಾ? ಈಗ ಇದನ್ನು ಬೇಕಾದ್ರೆ ಒಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನಾನು ನಿಮಗೆ. ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಶಾರ್ಟಾಗಿ ನೋಡಿ ಏನು ಮಾಡೋಣ. ಸೊ ಹೇಳಿದ್ದೀನಲ್ರಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ನ ಇಂಟರ್ಚೇಂಜ್ ಮಾಡಿ, ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ನ ಏನು ಮಾಡಿ, ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ನ ಸೈನ್ ಚೇಂಜ್ ಮಾಡಿ, ಸಾಕು. ಸೊ ಚೇಂಜ್ ಮಾಡಿದ್ರೆ ಹೇಗಿರ್ತದೆ ಬಂದುಬಿಡ್ತದೆ ನಿಮಗೆ. ಸೊ ಅಡ್ಜಾಯಿಂಟ್. ಸೊ ಒಂದು ಪ್ರಾಬ್ಲಮ್ ತೊಗೊಳ್ಳಿ, ಟೇಕ್ ಡೌನ್. ಸಿಂಪಲ್ ಪ್ರಾಬ್ಲಮ್ ತೊಗೊಳ್ಳಿ, ಎಕ್ಸಾಂಪಲ್. ಸೊ ಒಂದು ಎ ಮ್ಯಾಟ್ರಿಕ್ಸ್ ಇದೆ. ಸೊ ಎ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ತೊಗೊಳ್ಳಿ. ಸೊ 1 2 3 4 ಈ ರೀತಿ ಇದೆ, ಓಕೆನಾ? ಸೊ ಫೈಂಡ್ ಅಡ್ಜಾಯಿಂಟ್ ಆಫ್ ಎನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಶಾರ್ಟಾಗಿ ಹೋಗೋದಾದರೆ ಭಾಳ ಸಿಂಪಲ್, ಭಾಳ ಸ್ಪೀಡಾಗಿ ಹೋಗೋದಾದರೆ ಕ್ವಿಕ್ಕಾಗಿ ಇಲ್ಲಿ ಎಲಿಮೆಂಟ್ಸ್ಗಳನ್ನು ಬರೆದು ಬೇಕಾದರೆ ಸೊಲ್ಯೂಷನ್. ಸೊ ಹಿಯರ್ ಸೊ ಇದೆಲ್ಲ ಗೊತ್ತೇ ಇದೆ ನಿಮಗೆ. A11 ಏನು ಬರ್ತದೆ 1 ಬರ್ತದೆ. ಸೊ ನೆಕ್ಸ್ಟ್ ಸೊ A12 ಎಲಿಮೆಂಟ್ ಏನು ಬರ್ತದೆ 2 ಬರ್ತದೆ. ಸೊ ನೆಕ್ಸ್ಟ್ A11 A12. ಸೊ ನೆಕ್ಸ್ಟು A21 ಎಲಿಮೆಂಟ್ 3 ಇದೆ. A22 ಎಲಿಮೆಂಟ್ ಏನಾಗಿದೆ 4 ಆಗಿದೆ, ಓಕೆನಾ? ಸೊ ಡೈರೆಕ್ಟಾಗಿ ಈ ಫಾರ್ಮುಲಾ ಹಾಕ್ಬೋದು ನೀವು. ಹೇಳಿದೆ ನೋಡಿ, ಜನರಲ್ ಆಗಿದೆ ಅಲ್ರಿ. ಸೊ ಜನರಲ್ ಆಗಿ ಏನಿದೆ ಇದು ಫಾರ್ಮುಲಾ, ಇದು ವೆರಿ ಇಂಪಾರ್ಟೆಂಟ್. ಈ ಥರ ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೊಂಡು ಬೇಕಾದ್ರೆ ನೀವು ಡೈರೆಕ್ಟಾಗಿ ಏನು ಮಾಡಿಬಿಡಿ 2/2 ಮ್ಯಾಟ್ರಿಕ್ಸ್ 2/2 ಮ್ಯಾಟ್ರಿಕ್ಸ್ ಇದ್ದು ಅಡ್ಜಾಯಿಂಟ್ ಕಂಡು ಹಿಡಿದು ಬಿಡ್ಬೋದು. ಹಾಗಾದ್ರೆ ಈ ಫಾರ್ಮುಲಾ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ಓಕೆನಾ? ಬೈ ಫಾರ್ಮುಲಾ ಇಲ್ಲಿದೆ ನೋಡಿ, ಫಾರ್ಮುಲಾ ಇದೆ. ಫಾರ್ಮುಲಾ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್, ಇದು ಆರ್ಡರ್ 2/2 ಕೊಟ್ಟಾಗ, ಓಕೆನಾ? ಸೊ A22 A11 ನೋಡಿ ಆಲ್ರೆಡಿ ಹೇಳಿದೆ, ಜಸ್ಟ್ ಆ ಪ್ಲೇಸಿಗೆ ರೀಪ್ಲೇಸ್ ಮಾಡಿಬಿಡ್ರಿ. ಅಲ್ಲಿ ಏನಿದೆ ಅದನ್ನು ಹಾಕಿಬಿಡಿ, ಡೈರೆಕ್ಟಾಗಿ ನಮಗೆ ಬಂದುಬಿಡ್ತದೆ. ಸೊ ಹಾಗಾದ್ರೆ ಏನಿದೆ ಫಸ್ಟ್ A22 ಎಲಿಮೆಂಟ್ ಅದ್ರ 4 ಇದೆ. ಸೊ 4 ಡೈರೆಕ್ಟಾಗಿ ಬರ್ತದೆ. ಹೇಳಿದ್ನಲ್ಲ ನಾನು ನಿಮಗೆ ಇಂಟರ್ಚೇಂಜ್. ಸೊ ಇವುಗಳನ್ನ ಎರಡು ಪ್ರಿನ್ಸಿಪಲ್ಟಾಗಿ ಇಂಟರ್ಚೇಂಜ್ ಮಾಡಿ, ಇವುಗಳನ್ನ ಏನು ಮಾಡಿ ಸೈನ್ ಚೇಂಜ್ ಮಾಡಿಬಿಡಿ, -2 3. ಸೊ ಸೈನ್ ಚೇಂಜ್ ಮಾಡಿದ್ವಿ, ಬಂದಿರೋದ್ರಿಂದ ಏನಾಗಿರುತ್ತೆ. ಸೊ ದಿಸ್ ಈಸ್ ವಾಟ್ ಅಡ್ಜಾಯಿಂಟ್. ಓಕೆನಾ? ಸೊ ದಿಸ್ ಇಸ್ ವೆರಿ ಸಿಂಪಲ್ ಇದೆ. 2/2 ಮ್ಯಾಟ್ರಿಕ್ಸ್ ಭಾಳ ಸಿಂಪಲ್ ಇದೆ. ಈ ಫಾರ್ಮುಲಾ ಗೊತ್ತಿದ್ದು ನೀವು ಈಸಿಯಾಗಿ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಏನು ಮಾಡೋಣ ನಾವೀಗ, ಸೊ ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3 ನೋಡೋಣ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ, ರೈಟ್? ಸೊ ಬೇಕಾದ್ರೆ ಇಲ್ಲೇ ನೀವು ಕ್ಲಾರಿಫಿಕೇಷನ್ ತೊಗೋಬೋದು. ನೋಡಿ ಇಲ್ಲಿ A11 ಫಸ್ಟ್ ಮೈನರ್ ಅಲ್ರಿ. ಮೈನರ್ ಅಂದರೆ ಏನಾಗ್ತದೆ, ಫಸ್ಟ್ ಪ್ಲೇಸು ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಪ್ಲೇಸು
ನೆಗೆಟಿವ್ ಬರುತ್ತೆ, ಆಮೇಲೆ ಥರ್ಡ್ ಪ್ಲೇಸ್ ಕೂಡ ನೆಗೆಟಿವ್ ಬರುತ್ತೆ, ಫೋರ್ತ್ ಪ್ಲೇಸು ಪಾಸಿಟಿವ್ ಬರ್ತದೆ. ಹೇಳಿದೆ ನಾನು A11 A12 A21 2 1 ಅಲ್ಲ 2 + 1 ಆಡ್ ಆಗುತ್ತೆ, ಹಾಗಾಗಿ ಇಲ್ಲಿ ನೆಗೆಟಿವ್ ಬರ್ತದೆ, ಇಲ್ಲಿ 2 2 ಪಾಸಿಟಿವ್ ಬರುತ್ತೆ. ಹಾಗಾಗಿ ಇದು ನೋಡಿ, ಇದು ರೋ ಬಿಟ್ಬಿಟ್ರೆ ಏನಾಗುತ್ತೆ, ಫಸ್ಟ್ ಕಾಲಮ್ ಬಿಟ್ಟರೆ 4 ಬರ್ತದೆ, 4 ಹಾಗೆ ಬರ್ತಿದ್ದೀವಿ. ಸೆಕೆಂಡ್ ಒನ್ ನೋಡಿ ಬಿಟ್ಬಿಡಿ, ನೆಕ್ಸ್ಟ್ 3 ಬರ್ತದೆ, 3 ನೋಡಿಲಿ 3 ಬರೀಬೇಕು ಬಟ್ ನಾನು ಬರೆದ್ಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ದೆ ನಾನು, ಹಾಗಾಗಿ ಇಲ್ಲಿ ಬಂದಿದೆ ನನಗೆ. ಯಾಕಂದ್ರೆ ಫಾರ್ಮುಲನ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದೆ ನಾನು ನಿಮಗೆ. ನೋಡಿ ಇಲ್ಲಿ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿ ಬರೆದ್ಬಿಟ್ಟಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹಿಂಗೆ ತೊಗೊಳ್ಳೋದಾದ್ರೆ ನಿಮ್ಗೆ ಏನಾಗುತ್ತೆ, C11 C12 C21 C22. ಸೊ ಈ ರೀತಿ ಬರ್ತದೆ ನಿಮಗೆ. ಓಕೆನಾ, ಇಲ್ಲಿ ಬರ್ತಿದ್ದೀನಿ ನೋಡ್ರಿ, ಅಡ್ಜಾಯಿಂಟ್ ಡೈರೆಕ್ಟಾಗಿ ಈ ರೀತಿ ಬರ್ಬೋದು. C11 ಎಲಿಮೆಂಟ್ನ ಇಲ್ಲಿ ಬರೀಬೇಕು, ಹೌದಾ. C11 ಎಲಿಮೆಂಟ್ ಆಲ್ರೆಡಿ ಬಂದಿದೆ ನಮಗೆ, ಇಲ್ಲಿ 4 ಬಂದಿದೆ. ಸೊ ನೆಕ್ಸ್ಟ್ C21 ಎಲಿಮೆಂಟ್ ಇದೆ ನೋಡಿ ಅಲ್ಲಿ. ಸೊ ಇಲ್ಲಿ ಯಾವುದೋ ಎಲಿಮೆಂಟ್ ಬರೀಬೇಕು ನೀವು, C21 ಎಲಿಮೆಂಟ್ ಬರೀಬೇಕು. ಹಾಗಾದ್ರೆ C21 ಎಲ್ಲಿದೆ ನೋಡಿ, C21 ಅಲ್ರಿ ಇದು ಇದು A21 ಅಲ್ರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ, 2 ಬರುತ್ತೆ, ಹಾಗೆ 2 ಬರ್ತೀನಿ. ಸೈನ್ ಅಡ್ಜಸ್ಟ್ ಮಾಡಬೇಕಲ್ಲ, ಸೊ ಹಾಗಾಗಿ ನೆಗೆಟಿವ್. ಓಕೆನಾ. ಅದೇ ಥರ ನೋಡಿ C12 ಇಲ್ಲಿದೆ ನೋಡಿ, ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿ ಬರೆದ್ಬಿಟ್ಟು ನಾನು C12 ಯಾವುದಿದು C12 ಇದು A12 ಎಲಿಮೆಂಟ್ ತಾನೇ ಇದೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಬರುವಂಥದ್ದು ಏನಾಗಿರುತ್ತೆ, 3 ಆಗಿರುತ್ತೆ. ಹಾಗಾಗಿ ನಿಮ್ಮ C12 ಅಂದರೆ ನೆಗೆಟಿವ್ ಬರುತ್ತಲ್ಲ, 1 + 2 ಆಡಲ್ಲ, ಸೊ ಹಾಗಾಗಿ ಏನಾಗುತ್ತೆ, ಸೊ 3 ಕಂಪ್ಲೀಟ್ ಬಂದಿದೆ ನಿಮಗಿಲ್ಲೇ. ಅದೇ ಥರ ನೆಕ್ಸ್ಟ್ ಏನು ಮಾಡಿ, ನೆಗೆಟಿವ್ ಬರುತ್ತಲ್ಲ ರೀ, ಸೈನ್ ಚೇಂಜ್ ಮಾಡಿಲ್ಲ ನೋಡ್ರಿ. ಸೊ ಅದೇ ಥರ ನೆಕ್ಸ್ಟ್ ಏನು ಬರುತ್ತೆ, 4 ಬರ್ತದೆ. ಸೊ 4 ಅಂದಾಗ ಏನಾಗುತ್ತೆ, ಇಲ್ಲಿದೇನಿದೆ A22 ಎಲಿಮೆಂಟ್ ಇಲ್ಲಿ ಬರ್ತೀನಿ. ಸೊ ಆಗ ನೀವೇನು ಮಾಡಬೇಕು, ಈಗ C22 ಫೈಂಡ್ ಔಟ್ ಮಾಡಬೇಕು. C22 ಸೊ ಇದು A22 ಎಲಿಮೆಂಟ್, ಇದು ಏನಾದರೂ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಬರುವಂಥದ್ದು ಏನಾಗಿರುತ್ತೆ, ಸೊ 1 ಬರುತ್ತೆ. ಸೊ ಆ ರೀತಿ. ಓಕೆನಾ, ಭಾಳ ಸಿಂಪಲ್ ಇದೆ. ಸೊ ಅದೇ ಥರ ಇನ್ನೊಂದು ಬೇಕಾದ್ರೆ ನೋಡಿ, ನೋಡಿ ಸಿಂಪಲ್ಲಾಗಿರೋದು ಎಲಿಮೆಂಟ್ನ ಸ್ವಲ್ಪ ಚೇಂಜ್ ಮಾಡಿ, ಬೇಕಿದ್ರೆ ಬೇರೆ ಎಲಿಮೆಂಟ್ಸ್ ತೊಗೊಳ್ಳಿ. 3 - 5 6 - 1 ಇದು ತೊಗೊಳ್ಳಿ. ಸೊ ಏನಾಗ್ಬಿಡುತ್ತೆ ನೋಡಿರಿ, ಡೈರೆಕ್ಟ್ ಫಾರ್ಮುಲಾ ಪ್ರಕಾರ ಆದರೂ ಹೋಗ್ರಿ, ಇಲ್ಲ ಈ ರೀತಿ ಪ್ರಕಾರ ಆದರೂ ಹೋಗ್ರಿ, ಅಕಾರ್ಡಿಂಗ್ ಟು ದಿಸ್ ಒನ್. ಸೊ ಏನಾಗುತ್ತೆ ಸೊಲ್ಯೂಷನ್ ನೋಡಿ, A11 ಏನಿದೆ 3 ಇದೆ. ಸೊ A12 ಏನಿದೆ ನೋಡಿರಿ ಇಲ್ಲಿ -5 ಇದೆ. ಅದೇ ಥರ A21 ಏನಿದೆ 6 ಇದೆ. A22 ಏನಿದೆ ರೀ -1 ಇದೆ. ಓಕೆನಾ. ಸೊ ಅಡ್ಜಾಯಿಂಟ್ ಆಫ್ ಫಾರ್ಮುಲಾ ಹೇಳಿಬಿಟ್ಟಿದ್ದೆ ನಾನು. ಇಂಟರ್ಚೇಂಜ್ ಮಾಡಿ ಇದನ್ನು ಇವುಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಏನು ಬರ್ತದೆ ರೀ ನಿಮಗೆ, ಸೊ -1 ಮೇಲೆ ಹೋಗುತ್ತೆ, 3 ಕೆಳಗೆ ಬರುತ್ತೆ. ಜಸ್ಟ್ ಇಂಟರ್ಚೇಂಜ್ ಮಾಡಬೇಕು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ. ಅದೇ ಥರ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ನ ಏನು ಮಾಡಿ, ಸೈನ್ ಚೇಂಜ್ ಮಾಡಬೇಕು. ಡೋಂಟ್ ಇಂಟರ್ಚೇಂಜ್, ಚೇಂಜ್ ಸೈನ್. ಸೊ ಮೈನಸ್ ಇದೆ, ಸೊ ಇಲ್ಲಿ -5 ಇದ್ರೆ ಇದೇನಾಗುತ್ತೆ, +5 ಆಗುತ್ತೆ. ಇಲ್ಲಿ ಆಲ್ರೆಡಿ ಏನು +6 ಇದೆ, ಹಾಗಾದ್ರೆ ಇದೇನಾಗುತ್ತೆ, ಸೊ -6 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಓಕೆನಾ. 2/2 ಇದ್ದಾಗ ಅಡ್ಜಾಯಿಂಟ್ ಆಫ್ ಏನ ಭಾಳ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನಾವು. ಓಕೆ. ಸೊ ನೆಕ್ಸ್ಟ್ ನೋಡೋಣ, ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3. ಸೊ ನೋಡಿ, ಫೈಂಡಿಂಗ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3 ಡೈರೆಕ್ಟ್ ಎಕ್ಸಾಂಪಲ್ ಮೂಲಕನೇ ತೋರಿಸ್ತೀನಿ ನಾನು ನಿಮಗೆ. ಸೊ ದಿಸ್ ಈಸ್ ಆರ್ಡರ್ 3/3 ಮ್ಯಾಟ್ರಿಕ್ಸ್ ಎಸ್ ಗಿವನ್. ಓಕೆನಾ. ಸೊ ಅಡ್ಜಾಯಿಂಟ್ ಆಫ್ ಏನ ಫೈಂಡ್ ಔಟ್ ಮಾಡೋಣ. ಫೈಂಡ್ ಅಡ್ಜಾಯಿಂಟ್ ಆಫ್ ಎ ವೆರಿ ಇಂಪಾರ್ಟೆಂಟ್. ಸೊ 5 ಮಾರ್ಕ್ಸ್ ನೆಕ್ಸ್ಟ್ ಫರ್ದರ್ ನನಗೆ 4.5 4.6 ಎಕ್ಸೈಸ್ ನನಗೆ ಬೇಕು. ಸೊ ಅದಕ್ಕೆ ನೋಡ್ಕೊಳ್ಳಿ ಇದನ್ನು. ಸೊ ಒಂದು ತೋರಿಸ್ತೀನಿ ಕ್ಲಿಯರಾಗಿ, ಇದೇ ಥರ ಇದೆ, ಸಾಲ್ವ್ ಮಾಡಿ ನೀವೇ. ಸೊ ಹಾಗಾದ್ರೆ ಫಸ್ಟ್ ಏನು ಮಾಡಿಬಿಡಿ, ಇಲ್ಲಿ ಎಲಿಮೆಂಟ್ಗಳು ಕಾಣಿಸ್ತಿದೆ, ಒಳಗಡೆ ಬಂದಿದೆ ನಿಮಗೆ. ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತೀನಿ, ಅಂದರೆ ಬೈ ದ ಫಾರ್ಮುಲಾ ಡೈರೆಕ್ಟಾಗಿ ಹೋಗ್ರಿ. ಸೊಲ್ಯೂಷನ್, ಯಾಕಂದ್ರೆ ನಮ್ಗೆ ಅಡ್ಜಾಯಿಂಟ್ ಆಫ್ ನಾ ಡೈರೆಕ್ಟಾಗಿ ಫಾರ್ಮುಲಾ ಕೊಟ್ಟಿದ್ದೆ ಆಲ್ರೆಡಿ ನಿಮಗೆ, ಹೌದಾ. ಸೊ ದಿಸ್ ಇಸ್ C11 C12 C13 C21 C22 C23 C31 C32 C33 ಈ ರೀತಿ ಇದೆ. ಓಕೆನಾ. ಟ್ರಾನ್ಸ್ಪೋಸ್ ಇದು ಫಾರ್ಮುಲಾ ಇದೆ, ಹೇಳಿದ್ದೆ ನಾನು ನಿಮಗೆ. ಅಂದರೆ ಡೈರೆಕ್ಟಾಗಿ ನೀವು ಹೈಯರ್ ವರ್ಷನ್ ಅಂದರೆ ಇದು ಟ್ರಾನ್ಸ್ಪೋಸ್ ಮಾಡಿನೇ ಬೇಕಾದ್ರೆ ಬರೀಬೋದು, ಇಲ್ಲ ಅಂತಂದರೆ ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಓಕೆನಾ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಟ್ರಾನ್ಸ್ಪೋಸೇ ಇರಲಿ. ಫಸ್ಟ್ ಎಲ್ಲ ಫೈಂಡ್ ಔಟ್ ಮಾಡಿಬಿಡಿ, ಕೋಫ್ಯಾಕ್ಟರ್ ಎಲಿಮೆಂಟ್ಸ್ಗಳನ್ನು ಒಳಗಡೆ ಹಾಕಿಬಿಡ್ರಿ. ಸೊ ಹಾಕಿದ ಮೇಲೆ ಅವುಗಳನ್ನ ಏನು ಮಾಡಿ, ಬಂದಂಥ ಮ್ಯಾಟ್ರಿಕ್ಸ್ ನೀವು ಟ್ರಾನ್ಸ್ಪೋಸ್ ಮಾಡಿಬಿಡ್ರಿ. ಬರುವಂಥದ್ದು ಏನಾಗಿರುತ್ತೆ ನಿಮಗೆ, ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನಿಮಗೆ ಅಡ್ಜಾಯಿಂಟ್ ಆಫ್ ಎ. ಇದನ್ನು ಡೈರೆಕ್ಟಾಗಿ ಬೇಕಾದ್ರೆ ನೀವೇನು ಮಾಡ್ಬೋದು ರೀ, ಸೊ ಇದನ್ನು ಈ ರೀತಿ ಸಾಲ್ವ್ ಮಾಡ್ಬೋದು ಬೇಕಿದ್ರೆ. ಇದನ್ನೇನು ಮಾಡಿ, ಸೊ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಒಂದೇ. ಸೊ ಇದನ್ನು ಈ ರೀತಿ ಹೋದಾಗ ನಿಮಗೆ ಏನಾಗುತ್ತೆ, ಬೇಗ ಆನ್ಸರ್ ಬರುತ್ತೆ. ಓಕೆ. ಸೊ ಫಸ್ಟ್ ನೋಡಿ, ಇಲ್ಲೇನಿದೆ, ಫಸ್ಟ್ ಏನು ಮಾಡಿ, ಇವು 4 ತೊಗೊಳ್ಳಿ, ಆಮೇಲೆ ಇವೆರಡು ತೊಗೊಳ್ಳಿ. ಇಲ್ಲಿ ತೊಗೊಳ್ತಾ ಹೋಗಬೇಕು. ಫಸ್ಟ್ ಇದೆ ಈಗ ಫಸ್ಟ್ ಏನಿದೆ A11. ಈಗ C11 ಫೈಂಡ್ ಔಟ್ ಮಾಡೋಣ. ಡೈರೆಕ್ಟಾಗಿ ಏನು ಮಾಡಿಬಿಟ್ರೆ ಫಸ್ಟ್ 1ಗೆ ಬರ್ರಿ. ಇಲ್ಲಿ ಮೈನರು ಕೋಫ್ಯಾಕ್ಟರ್ ಎರಡು ಮಿಕ್ಸ್ ಮಾಡಿ ಬರ್ಕೊಂಡು ಹೋಗ್ಬಿಡ್ತೀನಿ ನಾನು. ಓಕೆ, ಈಸಿ ಆಗ್ತದೆ ನಿಮಗೆ. ಸೊ ಫಸ್ಟ್ A11 ಎಲಿಮೆಂಟ್ ಇದೆ ಅಲ್ರಿ. ಸೊ A11 ಡಿಲೀಟ್ ಮಾಡಿ, ಬರುವಂಥದ್ದು ಏನಾಗಿರುತ್ತೆ, 3501. ಓಕೆನಾ. 3501 ಈ ರೀತಿ ಡೆಟರ್ಮಿನೆಂಟ್. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, -1 ಇದೆ. ಸೊ -1 A12 ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ನೋಡಿ, 2 5 -2 1
ಸೊ ಈ ರೀತಿ ಬರ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ರೋ ಬನ್ನಿ, ಇಲ್ಲಿಗೆ ಬನ್ನಿ. 2 A1 3 ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿ. ಸೊ ಯು ವಿಲ್ ಗೆಟ್ ದೀಸ್ 4 ಎಲಿಮೆಂಟ್ಸ್. ರೈಟ್ ಡೌನ್ 2 3 -2 0. ಅರ್ಥ ಆಗ್ತಿದೆನಾ? ಸೊ ಇದು ಯಾವ ರೀತಿ ಬರುತ್ತೆ ಗೊತ್ತಾಯ್ತಲ್ರಿ ಇದು. ಸೊ A1 1 ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡೀನಿ, ಇವು 4 ಎಲಿಮೆಂಟ್ ಬರೆದಿದ್ದೀನಿ. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ 2 5 -2 ಇಲ್ಲಿ ಬರೆದಿದ್ದೀನಿ. ಅಂದರೆ ಸಪ್ರೇಟ್ ಏನು ಫೈಂಡ್ ಔಟ್ ಮಾಡಿದ್ನಲ್ಲ ನಾನು ಪಾರ್ಟ್ 2 ವಿಡಿಯೋದಲ್ಲಿ, ಅದನ್ನು ಒಂದರಲ್ಲೇ ಹಾಕಿದ್ದೀನಿ ಅಷ್ಟೇ ನನಗೆ. ಅದೇ ಥರ A1 3 ಎಲಿಮೆಂಟ್, ಫಸ್ಟ್ ಥರ್ಡ್ ಕಾಲಮ್ ಡಿಲೀಟ್ ಮಾಡೋದು, ಈ 4 ಎಲಿಮೆಂಟ್ ಬರುತ್ತೆ, ಅದನ್ನು ಇಲ್ಲಿ ಬರೆದಿದ್ದೀನಿ. ಓಕೆ, ನೀವು ಇಷ್ಟೇ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಸಿಗುತ್ತೆ, ಮೈನರ್ ಸಿಗುತ್ತೆ. ಬಟ್ ಕೋ ಫ್ಯಾಕ್ಟರ್ ಬೇಕಂದರೆ ಸೈನ್ ಅಡ್ಜಸ್ಟ್ ಮಾಡಬೇಕು. ಬಂದಿರೋ ಆನ್ಸರ್ಗೆ ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹೇಳಿದ್ನಲ್ಲ, ಸೈನನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ಬಿಟ್ರೆ ಸಾಕು, ಬಂದುಬಿಡ್ತದೆ. ಅದೇ ಥರ A2 1 ಎಲಿಮೆಂಟ್ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ ನಿಮಗೆ, -1 2 0 1. ಓಕೆನಾ. ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 2 0 1 ಈ ರೀತಿ. ಅದೇ ಥರ ನೆಕ್ಸ್ಟ್ ನೋಡಿ A2 2 ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ಸೊ 1 1 2 -2 1 ಈ ರೀತಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅದೇ ಥರ ಥರ್ಡ್ ಇಲ್ಲಿಗೆ ಬನ್ನಿ. ಸೊ ಇದೇನಾಗುತ್ತೆ ರೀ, A2 1 A2 2 A2 3 ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ, 1 ಸೆಕೆಂಡ್ ರೋ ಥರ್ಡ್ ಕಾಲಮ್ 1 -1 -2 0. ಓಕೆನಾ. ಸೊ ನೆಕ್ಸ್ಟ್ ಅದೇ ಥರ ಬನ್ನಿ ನೋಡಿರಿ, ಇದು ಹೊರಗಡೆ ಇರೋದು ಮ್ಯಾಟ್ರಿಕ್ಸು, ಒಳಗಡೆ ಇರೋದು ಡೆಟರ್ಮಿನೆಂಟ್. ಅದೇ ಥರ ನೆಕ್ಸ್ಟ್ ಬನ್ನಿ A3 1 A3 2 A3 3 A3 1 ಥರ್ಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ, -1 2 3 5 ಈ ರೀತಿ ಬರುತ್ತೆ. ಅದೇ ಥರ ಇಲ್ಲಿ ನೆಕ್ಸ್ಟ್ A3 2 ಎಲಿಮೆಂಟ್, ಥರ್ಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ, ಯು ವಿಲ್ ಗೆಟ್ 1 2 2 5 1 2 2 5 ಈ ರೀತಿ ಬರುತ್ತೆ. ನೆಕ್ಸ್ಟ್ ಅದೇ ಥರ ಏನು ಮಾಡಿ, ಇಲ್ಲಿಗೆ ಬನ್ನಿ A3 3 ಎಲಿಮೆಂಟ್ ಬನ್ನಿ. ಸೊ A3 3 ಎಲಿಮೆಂಟ್ ಬಂದಾಗ ಏನಾಗುತ್ತೆ, 1 -1 ಥರ್ಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿ, 1 -1 2 3 1 -1 2 3. ಸೊ ಇದು ಬಂತು ನಿಮಗೆ ಇಷ್ಟು ಮ್ಯಾಟ್ರಿಕ್ಸ್, ಹೌದಾ. ಇದನ್ನೇನು ಮಾಡಿ ಟ್ರಾನ್ಸ್ಪೋಸ್. ಅರ್ಥ ಆಗ್ತಿದೆನಾ. ಸೊ ಇದರಂಗೆ ಈ ಬೇಸಿಸ್ ಮೇಲೇ ನಾನು ಬರ್ತಿದ್ದೀನಿ ನೋಡಿರಿ, ಏನು ಚೇಂಜ್ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟು ಜಸ್ಟ್ ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಏನು ಬರ್ತದೆ ನಿಮಗೆ, ಮೈನರ್ಗಳು ಮಾತ್ರ ಬರ್ತವೆ, ಕೋ ಫ್ಯಾಕ್ಟರ್ ಬರಲ್ಲ. ಇದು M11 M12 M13 M21 M22 ಈ ಥರ. ಬಟ್ ಇವುಗಳು ಸೈನ್ ಅಡ್ಜಸ್ಟ್ ಮಾಡಿದ್ರೆ ಬರೋದೇನು ಕೋ ಫ್ಯಾಕ್ಟರ್. ಸೊ ಹಾಗಾಗಿ ಸೈನ್ ಅಡ್ಜಸ್ಟ್ ಮಾಡೋಕೆ ಏನು ಮಾಡ್ತೀನಿ ನಾನಿಲ್ಲಿ, ಸೊ ಇದನ್ನೇನು ಮಾಡಿದ್ದಾನೆ, ಪ್ಲಸ್ ಇದು. ಸೊ ನೆಕ್ಸ್ಟ್ ಇದು ಮೈನಸ್ಸು, ಇದು ಪ್ಲಸ್ಸು, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಅದನ್ನೇನು ಅಷ್ಟು ಬರೀಲಿಕ್ಕೆ ಹೋಗ್ಬೇಡ್ರಿ, ಅಷ್ಟು ಅದು ನೆನ್ಪಿಟ್ಕೊಳ್ಳಿ ಅದನ್ನು. ಅಂದರೆ ಇಲ್ಲಿ ಈಗ ಬಂದಿರೋ ಆನ್ಸರಿಗೆ ಏನು ಮಾಡ್ಬೇಕು, ಕ್ಲಾಸ್ ನಾನು ಸೊ ಮೈನಸನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಬಂದಿರೋ ಆನ್ಸರಿಗೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ಪ್ಲಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಬಂದಿರೋ ಆನ್ಸರಿಗೆ ಏನು ಮಾಡ್ಬೇಕು, ನಾನು ಮೈನಸ್ ಮಲ್ಟಿಪ್ಲೈ ಮಾಡಬೇಕು. ಅಷ್ಟು ನೆನ್ಪಿಟ್ಕೊಳ್ಳಿ ಅದನ್ನು, ಅಷ್ಟೇ ಸಾಕು. ಅದನ್ನು ಪೂರ್ತಿ ಬರೀಲಿಕ್ಕೆ ಹೋಗ್ಬೇಡ್ರಿ ಅದನ್ನು. ಓಕೆನಾ. ಸೊ ತಲೆಯಲ್ಲಿ ಇರಲಿ, ಅದು ಮೆಂಟಲ್ ಇರಲಿ. ಪ್ಲಸ್ ಮೈನಸ್ ಪ್ಲಸ್ ಅಂದರೆ ಬಂದಿರೋ ಆನ್ಸರಿಗೆ ನಾನು ಪ್ಲಸ್ಸು ಮೈನಸ್ಸು ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಮೈನಸ್ಸು ಪ್ಲಸ್ ಮೈನಸ್ಸಿಂದ ಇಲ್ಲಿ ಮಲ್ಟಿಪ್ಲೈ, ಪ್ಲಸ್ ಮೈನಸ್ ಪ್ಲಸ್ಸಿಂದ ಮಲ್ಟಿಪ್ಲೈ. ಓಕೆನಾ. ಆಮೇಲೆ ಏನು ಮಾಡಿ, ಟ್ರಾನ್ಸ್ಪೋಸ್ ಮಾಡಿ. ಇಷ್ಟು. ಸೊ ಗೊತ್ತಾಗ್ತಿದೆ ನಿಮಗೆ. ಈ ನೆಕ್ಸ್ಟ್ ಸ್ಟೆಪ್ ಮೇಲೆ ಬರೀತೀನಿ ನೋಡ್ರಿ ನಾನು. ಸೊ ನೆಕ್ಸ್ಟ್ ಸ್ಟೆಪ್ ಬರೀತೀನಿ ನೋಡ್ರಿ ಮೇಲೆ. ಭಾಳ ಸಿಂಪಲ್ ಇದೆ, ಈಸಿ ಇದೆ. ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೇನಾಗ್ತದೆ, ಸೊ ಭಾಳ ಯೂಸ್ಫುಲ್ ಆಗ್ತದೆ. ಓಕೆನಾ. ಸೊ ಟ್ರಾನ್ಸ್ಪೋಸ್, ಇದು ಟ್ರಾನ್ಸ್ಪೋಸ್ ಹಾಗೇ ಇದೆ ಇದು. ಓಕೆನಾ. ನೋಡಿ ಇದು ಬಿಗ್ ಮ್ಯಾಟ್ರಿಕ್ಸ್, ಇದು ಟ್ರಾನ್ಸ್ಪೋಸ್ ಬರೆದಿದ್ದೀನಿ ನಾನು. ಸೊ ಒಳಗಡೆ ಇರೋಂಥ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಅಡ್ಜಾಯಿಂಟ್ ಆಫ್ A = ಮೇಲೆ ಬರೀತಿದೆ ನೋಡ್ರಿ. ಸೊ ಇಲ್ಲಿ ಪ್ಲಸ್ ಇದೆ, ಅಂದರೆ ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕು ಈಗ ಬಂದಿರೋ ಆನ್ಸರ್ಗೆ. ಸೊ 1 × 3 3 -5 × 0 0, ಹೌದಾ. ಸೊ ನೋಡಿ ಏನು ಬರ್ತದೆ ನಿಮಗೆ ಇಲ್ಲಿ ಏನು ಬರ್ತದೆ, 3 1s 3 ಬರ್ತದೆ. ಸೊ ನೆಕ್ಸ್ಟು 5 × 0 0 ಬರ್ತದೆ. ಸೊ ಪ್ಲಸ್ ಇದೆ, ಸೊ ಪ್ಲಸ್. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ನಿಮ್ಮ ಹೊರಗಡೆ ಇರಲಿ ಅದು. ಸೊ 2 1s ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಮೈನಸ್ ನೋಡಿ, ಮೈನಸ್ ಇದೆ, ಮೈನಸ್ ಹೊರಗಡೆ ಹಾಕ್ರಿ. 2 1s 2 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಮೈನಸ್ ಬೇರೆ ಮತ್ತು ಈ ಮೈನಸ್ ಬೇರೆ. ಓಕೆನಾ. 2 1s 2 -2 × 5 ಏನಾಗ್ತದೆ ರೀ. ಸೊ ಏನು ಬರ್ತದೆ ನಿಮಗೆ, -10 ಬರ್ತದೆ. ಓಕೆನಾ. 5 2s 10 ಅಲ್ರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಪ್ಲಸ್ ಇದೆ ಹೊರಗಡೆ. ಸೊ ಪ್ಲಸ್ 0 × 2 0 ಮೈನಸ್ ನೆಕ್ಸ್ಟ್ -2 ಈ ಮೈನಸ್ ಬೇರೆ, -2 × 3 ಏನಾಗ್ತದೆ ನಿಮಗಿಲ್ಲಿ -6 ಆಗ್ತದೆ. ಓಕೆನಾ. ಅರ್ಥ ಆಯ್ತಲ್ರಿ. ಸೊ ನೆಕ್ಸ್ಟ್ ಇಲ್ಲಿ ಹೊರಗಡೆ ಬರ್ರಿ, ಇದು ಟ್ರಾನ್ಸ್ಪೋಸ್. ಇದು ಹಾಗೆ ಬರ್ತಿದ್ದೀನಿ ನಾನು. ಇದು ನಿಮ್ಗೆ ಒಂದು ಸ್ಟೆಪ್ ಈಸಿ ಆಗಲಿ ಅಂತ ಬರೀತಿದ್ದೀನಿ. ಎಕ್ಸಾಮಲ್ಲಿ ಇದನ್ನು ಬರೀಲಾರ್ದೆ ಡೈರೆಕ್ಟಾಗಿ ಮಾಡ್ಬೋದು, ಪ್ರಾಬ್ಲಮ್ ಡೈರೆಕ್ಟಾಗಿ ಹಾಕ್ಬೋದು. ಸೊ ಅದೇ ಥರ ಇಲ್ಲಿಗೆ ಬರ್ರಿ. ನೆಕ್ಸ್ಟ್ ಏನಿದೆ, ಮೈನಸ್ ಅದ. ಸೊ 1 × -1 ಏನಾಗ್ತದೆ ರೀ, -1. ಸೊ 0 × 2 ಏನಾಗ್ತದೆ, ಕಂಪ್ಲೀಟ್ 0. ಅದೇ ಥರ ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್. ಸೊ ನೆಕ್ಸ್ಟ್ 1 1s 1. ನೆಕ್ಸ್ಟ್ -2 × -2 ಏನಾಗುತ್ತೆ ರೀ, ಈ ಮೈನಸ್ ಬೇರೆ, ಮತ್ತು -2 × -2 ಏನಾಗ್ತದೆ, -4 ಆಗ್ತದೆ ಈ ರೀತಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಹೊರಗಡೆ ಏನಿದೆ, ಮೈನಸ್ ಇದೆ. ಆಮೇಲೆ 0 × 1 0 ಆಗುತ್ತೆ, ಈ ಮೈನಸ್ ಬೇರೆ, ಫಾರ್ಮುಲಾ ಮೈನಸ್ ಅದು. ನೆಕ್ಸ್ಟ್ -× -, ಏನಾಗ್ತದೆ ನೋಡ್ರಿ, ಇಲ್ಲಿ ಪ್ಲಸ್ ಆಗ್ತದೆ. 2 1s
2 ಆಗ್ತದೆ. ಇದನ್ನು ಡೈರೆಕ್ಟಾಗಿ ಬರೀತಿದ್ದೀನಿ ನಾನು. ಐ ಹೋಪ್ ನೋಡಿ ಇಲ್ಲೇ 0 × 1 0 ಮೈನಸ್ ಫಾರ್ಮುಲಾ ಮೈನಸ್. ನೆಕ್ಸ್ಟ್ ಇಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡಬೇಕಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ 2 × 2 ಡೈರೆಕ್ಟಾಗಿ ಬರ್ತಿದ್ದೀನಿ. ಹೊರಗಡೆ ಮೈನಸ್ ಇದೆ ಹೇಳಿದ್ನಲ್ಲ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಡ್ಜಸ್ಟ್ ಮಾಡ್ತಾ ಹೋಗ್ತಿದ್ದೀನಿ ನಾನು, ಪ್ಲಸ್ ಅದೇ ಥರ. ಓಕೆನಾ. ನೆಕ್ಸ್ಟ್ 5 × -1 -5. ನೆಕ್ಸ್ಟ್ ಮೈನಸ್ 3 2s ಏನಾಗ್ತದೆ 6. ನೆಕ್ಸ್ಟ್ ಏನಿದೆ ಮೈನಸ್ ಇದೆ ನೋಡಿ, 5 1s 5 ಮೈನಸ್ 2 2s 4. ಓಕೆನಾ. ನೆಕ್ಸ್ಟ್ ಏನಿದೆ ಪ್ಲಸ್ 3 1s 3 ಮೈನಸ್ ನೆಕ್ಸ್ಟ್ 2 × -1 -2. ಓಕೆನಾ. ಈ ರೀತಿ. ಸೊ ಟ್ರಾನ್ಸ್ಪೋಸ್ ಈಗೇನು ಮಾಡಿರಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಕೆಳಗೆ ಬರೆದ್ಬಿಡ್ರಿ. ಸೊ ಯು ವಿಲ್ ಗೆಟ್ ಅಡ್ಜಾಯಿಂಟ್. ಆಮೇಲೆ ಟ್ರಾನ್ಸ್ಪೋಸ್ ಮಾಡಿದರೆ ಆಯಿತು. ಓಕೆನಾ. ಸೊ ಟ್ರಾನ್ಸ್ಪೋಸ್ ಮಾಡಿ ಏನು ಬರ್ತದೆ ನೋಡಿರಿ. ಹಾಕಿ ನೋಡಿ ಏನು ಬಂತು ರೀ, ಅಡ್ಜಾಯಿಂಟ್ ಆಫ್ ಎ. ಸೊ ನೋಡಿ ಇದೇನಾಗುತ್ತೆ, ಜಸ್ಟ್ ಇಟ್ ಇಸ್ 3. ಸೊ ಮೈನಸ್ ಇಂಟು ಭಾಳ ಹುಷಾರಾಗಿ ಕ್ಯಾಲ್ಕುಲೇಟ್ ಮಾಡಿ. ಇದು ಆಮೇಲೆ ಫಸ್ಟ್ ಒಳಗಡೆ ಬ್ರಾಕೆಟನ್ನು ಕ್ಲಿಯರ್ ಮಾಡಿ ಆಮೇಲೆ ಇಲ್ಲಿಗೆ ಬರ್ರಿ ಹೊರಗಡೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ. ಸೊ ಪ್ಲಸ್ ಆದಾಗ ಏನಾಗುತ್ತೆ 2 + 10 12. ಸೊ -12 ಬರ್ತದೆ ನಿಮಗೆ ಅದು. ಓಕೆನಾ. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 6. ಸೊ ಪ್ಲಸ್ ಇಂಟು ಪ್ಲಸ್ ಆಗ್ತದೆ. ಅದೇ ಥರ -1 -0 -1 ಇದೆ, ಮೈನಸ್ ಇಂಟು ಮೈನಸ್ +1. ಓಕೆನಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 + 1 5. ಸೊ ನೋಡಿ 5 ಇಂಟು +1 ಇದೆ, ಸೊ 5 ಬರ್ತದೆ. ಸೊ ನೆಕ್ಸ್ಟ್ -2 ಇದೆ, ಮೈನಸ್ ಇಂಟು ಮೈನಸ್ +2. ಅದೇ ಥರ -5 -6 ನೋಡಿ ಹೊರಗಡೆ ಇದೆ. ಸೊ ಇದೇನು ಬರ್ತದೆ -11 ಪ್ಲಸ್ ಇಂಟು ಮೈನಸ್ -11. ಇಲ್ಲಿ 5 - 4 ಮಾಡಿದಾಗ ಏನು ಬರ್ತದೆ 1 ಬರ್ತದೆ. 1 ಅಂದರೆ ಹೊರಗಡೆ ಮೈನಸ್ ಇದೆ, ಮೈನಸ್ ಇಂಟು 1. ಸೊ ಕಂಪ್ಲೀಟ್ ಏನಾಗ್ತದೆ -1 ಆಗ್ತದೆ. ಅದೇ ಥರ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 + ಏನಾಗ್ತದೆ 5 ಆಗುತ್ತೆ. ಸೊ ಇದು ಬಂದಿರೋದೇನು ರೀ ಟ್ರಾನ್ಸ್ಪೋಸ್. ಈಗ ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಬರುವಂಥದ್ದು ಏನಾಗಿರುತ್ತೆ ನನಗೆ ಅಡ್ಜಾಯಿಂಟ್ ಆಗಿರುತ್ತೆ. ಓಕೆನಾ. ಸೊ ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನು ಬಂತು ನೋಡಿರಿ. ಸೊ ಟ್ರಾನ್ಸ್ಪೋಸ್ ಮಾಡಿ ಫಸ್ಟ್ ರೋ ಏನು ಮಾಡಿ, ಟ್ರಾನ್ಸ್ಪೋಸ್ ಗೊತ್ತಲ್ಲ ಹೇಗೆ ಮಾಡ್ಬೇಕಂತೇಳಿ ಮ್ಯಾಟ್ರಿಕ್ಸಲ್ಲಿ ನೋಡಿದ್ದೀವಿ. ಸೊ ಫಸ್ಟ್ ರೋ ಇರೋದನ್ನ ಕಾಲಮ್ ಬರೀರಿ, ಕಾಲಮ್ ಇರೋದನ್ನ ರೋ ಬರೀರಿ. ಸೊ 3 -12 6 ಫಸ್ಟ್ ರೋನ ಕಾಲಮ್ ಬರ್ತೀನಿ, ಸೆಕೆಂಡ್ ರೋನ ಕಾಲಮ್ ಬರಿತಾ ಇದ್ದೀನಿ 1 5 2. ನೆಕ್ಸ್ಟ್ ಥರ್ಡ್ ರೋನ ಕಾಲಮ್ ಬರಿತಾ ಇದ್ದೀನಿ -11 1 5. ಸೊ ದಿಸ್ ಈಸ್ ಯುವರ್ ವಾಟ್ ಅಡ್ಜಾಯಿಂಟ್ ಆಫ್ ಎ. ಅರ್ಥ ಆಗ್ತಿದೇನು ರೀ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಪ್ಲೀಸ್ ಗೋ ಥ್ರೂ ದಿಸ್. ರೈಟ್. ಸೊ ನೋಡಿ ಆನ್ಸರ್ ಏನು ಬಂದಿದೆ, ಇದು ಕ್ಲಿಯರಿಫೈ ಮಾಡಿ. 3 1 -11. ಓಕೆ. -12 5 -1. ಸೊ ನೆಕ್ಸ್ಟ್ 6 2 5. ಓಕೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ಟೇಕ್ ನೆಕ್ಸ್ಟ್ ಒನ್. ಸೊ ಕಮ್ ಟು ದಿಸ್ ಪಾರ್ಟ್. ಸೊ ಥೇರಮ್ಸ್ ಇದೆ ನಿಮಗೆ. ಸೊ ವಿತೌಟ್ ಪ್ರೂಫ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಅಷ್ಟು ಇಂಪಾರ್ಟೆಂಟ್ ಇದ್ದಾಗ ಮತ್ತು ನಾನು ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ನಿಮಗೆ. ಓಕೆನಾ. ಸೊ ಥೇರಮ್ 1 ಏನು ಹೇಳ್ತಾ ನೋಡಿ ಇಲ್ಲಿ, ಇಫ್ ಎ ಬಿ ಎ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n, ದೆನ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಇಸ್ ಈಕ್ವಲ್ ಟು ವಾಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತಾನೆ. ಸೊ ಅಡ್ಜಾಯಿಂಟ್ ಆಫ್ ಎನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತ ನೋಡಿದ್ರಿ. ಸೊ ಅದಕ್ಕೆ ನೀವು ಅದಕ್ಕೆ ಎಯಿಂದ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಅಡ್ಜಾಯಿಂಟ್ ಆಫ್ ಎನ ನೀವು ಅಥವಾ ಎಗೆ ಮಲ್ಟಿಪ್ಲೈ ಮಾಡಿದಾಗ ಎರಡು ಏನಾಗುತ್ತೆ ಸೇಮ್ ಬರುತ್ತೆ ಅಂತ ಹೇಳ್ತಾನೆ, ಅಂದರೆ ಕಮ್ಯುಟೇಟಿವ್ ಅಂತ. ಸೊ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಆದಂಗೆ. ಹೌದಾ. ಇದು ಅಡ್ಜಾಯಿಂಟ್ ಆಫ್ ಎನ ಬಿ ಮ್ಯಾಟ್ರಿಕ್ಸ್ ಅಂತ ಕರೀರಿ. ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಗ್ತದೆ ಬಿ ಎ ಆದಂಗೆ. ಬಟ್ ಜನರಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಕಮ್ಯುಟೇಟಿವ್. ಸೊ ಪ್ಲೀಸ್ ರಿಮೆಂಬರ್, ಜನರಲಿ ಆಗಂಗಿಲ್ಲ. ಬಟ್ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಮತ್ತು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಏನಾಗುತ್ತೆ ಕಮ್ಯುಟೇಟಿವ್ ಆಗ್ತದೆ ಮಲ್ಟಿಪ್ಲೈ ಮಾಡಿದಾಗ. ಸೊ ಅದೇ ಥರ ನೀವು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಮಾಡಿದಾಗ ಸೊ ನಿಮಗೆ ಬರುವಂಥದ್ದು ಏನಾಗಿರುತ್ತೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಏನಾದರೂ ನೀವು ಮಲ್ಟಿಪ್ಲೈ ಮಾಡಿದ ಮೇಲೆ ಸೊ ಬರುವಂಥದ್ದು ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾನೆ ರೀ ಅವನು, ಡೆಟರ್ಮಿನೆಂಟ್ ಆಫ್ ಎ ಇಂಟು ಐಗೆ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು. ಓಕೆ. ಇದೇನು ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೀವೇನಾಗುತ್ತೆ ಮಲ್ಟಿಪ್ಲೈ ಮಾಡಿದಾಗ ಸೊ ನೀವು ಬರುವಂಥದ್ದೇ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳ್ತಾನೆ. ಓಕೆ. ಸೊ ಇದು ನೋಡ್ಬೋದು, ಪ್ರೂಫ್ ನೋಡ್ಬೋದು ನೀವು. ಸೊ ಅದನ್ನು ಹೇಳ್ತೀನಿ ಅಂತ ಪ್ರೂಫ್ ಏನೋ ಟೈಮ್ ಬಂದಾಗ ಆ ಪ್ರೂಫನ್ನು ಕೊಡ್ತೀನಿ ನಾನು ನಿಮಗೆ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಇದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಒಂದು ಸಲ, ಮ್ಯಾಟ್ರಿಕ್ಸ್ ಇಲ್ಲ ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳಿ. ಹೌದಾ. ಒಂದು ಮ್ಯಾಟ್ರಿಕ್ಸ್ ಸಪೋಸ್ ಎ ಮ್ಯಾಟ್ರಿಕ್ಸ್ ಎ, ಲೆಟ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಕಾಲ್ಡ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡೆಟರ್ಮಿನೆಂಟ್ ಇಸ್ ಈಕ್ವಲ್ ಟು ವಾಟ್ 0 ಅಂತ ಹೇಳ್ತಾನೆ. ಒಂದು ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಏನಾದರೂ 0 ಬಂದರೆ ಸೊ ಅದು ಎಂಥ ಮ್ಯಾಟ್ರಿಕ್ಸ್ ಅದು, ಸಚ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ವಾಟ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಅದರ್ವೈಸ್ ಇಟ್ ಈಸ್ ನಾನ್ ಸಿಂಗುಲರ್. ಸಪೋಸ್ ಆ ಒಂದು ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ನಿಮಗೆ 0 ಬಂದಿಲ್ಲ ಅಂತಂದರೆ ಸೊ ಅದು ಸಚ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ವಾಟ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಪ್ಲೀಸ್ ರಿಮೆಂಬರ್, ಬರ್ತೀನಿ ಡೆಫಿನೇಷನ್ ಬರ್ತೀನಿ, 1 ಮಾರ್ಕಿಗೆ ಇಂಪಾರ್ಟೆಂಟ್ ಇದೆ, ಕೇಳ್ಬೋದು. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಕಾಲ್ಡ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಇಫ್ ಡೆಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ವಾಟ್ 0 ಆರ್ ಇದನ್ನಾದರೂ ಬರಿಬೋದು, ಎರಡು ಒಂದೇ ಸಿಂಬಲ್. ಅದೇ ಥರ ನಾನ್ ಸಿಂಗುಲರ್ ಬಂದಾಗ ಏನು ರೀ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಕಾಲ್ಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸನ್ನು ನಾನು ನಾನ್ ಸಿಂಗುಲರ್ ಅಂತ ಹೇಳಬೇಕು ಅಂತಂದರೆ ಅದರ ಡೆಟರ್ಮಿನೆಂಟ್ ಏನಾದರೂ ನನಗೆ ನಾಟ್ ಈಕ್ವಲ್ ಟು 0 ಬಂದರೆ ಸಾಕು. ಸೊ ಅದು ಎಂಥ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಕೊಟ್ಟಿರುವಂಥದ್ದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ರೈಟ್.
ಸೊ ಅದೇ ಥರ ನೆಕ್ಸ್ಟ್ ಥಿಯರಮ್ 2 ನೋಡಿ, ಇನ್ನೊಂದು ಥಿಯರಮ್ ಇದೆ. ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ಸಪೋಸ್ 2 ಮ್ಯಾಟ್ರಿಕ್ಸ್ ಇದೆ, ಎ ಆ್ಯಂಡ್ ಬಿ 2 ಕೊಟ್ಟಿದ್ದಾನೆ, ಅವೆರಡು ನಿಮಗೆ ಸೇಮ್ ಆರ್ಡರ್ ಇದೆ, ಅವೆರಡು ಏನಾದರೂ ನಾನ್ ಸಿಂಗುಲರ್ ಆಯಿತು ಅಂತಂದರೆ ಸೊ ಅದು ಮಲ್ಟಿಪ್ಲಿಕೇಶನ್ ದೇರ್ ಪ್ರಾಡಕ್ಟ್ ಎ ಬಿ ಆ್ಯಂಡ್ ಆಲ್ಸೋ ಬಿ ಎ ಅವು ಕೂಡ ಏನಾಗಿರುತ್ತೆ ನಿಮಗೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸೇ ಆಗಿರುತ್ತೆ ಅಂತ ಹೇಳ್ತಾನೆ ಥಿಯರಮ್ ಇದು. ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಆ ಸೇಮ್ ಆರ್ಡರ್, ದೆನ್ ಎ ಬಿ ಆ್ಯಂಡ್ ಬಿ ಎ ಆರ್ ಆಲ್ಸೋ ವಾಟ್ ನಾನ್ ಸಿಂಗುಲರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಅಂತ ಹೇಳ್ತಾನೆ. ಓಕೆನಾ? ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಅದೇ ಥರ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಬಿ. ಸಪೋಸ್ 2 ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದ ಮೇಲೆ ಬರುವಂಥದ್ದು ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಅದನ್ನು ಸಿ ಅಂತಾದರೂ ಕರೀರಿ. ಸೊ 2 ಮ್ಯಾಟ್ರಿಕ್ಸ್ ಇದೆ ಅಂತಂದಮೇಲೆ ಅವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದಿರುವಂಥ ಡಿಟರ್ಮಿನೆಂಟು ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು ವಾಟ್ ಇಂಡಿವಿಜುವಲ್. ಓಕೆನಾ? ಸೊ ದರ್ ಪ್ರಾಡಕ್ಟ್, ಇಲ್ಲಿ ನೋಡಿ ಇಲ್ಲಿ ಪ್ರಾಡಕ್ಟ್ ಇದೆ, ಆ ಇಂಡಿವಿಜುವಲ್ ಮಾಡಿದ್ರು ಕೂಡ ನಿಮಗೇನಾಗುತ್ತೆ ಸೇಮೇ ಬರುತ್ತೆ. ನೀವು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಮಾಡಿ ಸಪ್ರೇಟ್ ಇಂಡಿವಿಜುವಲ್ ಡಿಟರ್ಮಿನೆಂಟ್ಗಳನ್ನು ಪ್ರೊಡಕ್ಟ್ ಮಾಡಿದಾಗ ಬರುವಂಥ ಆನ್ಸರು ನೀವು ಎರಡೂ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದ ಮೇಲೆ ಅದರ ಡಿಟರ್ಮಿನೆಂಟ್ ತೊಗೊಂಡಾಗ ಸೊ ಎರಡೂ ಆನ್ಸರ್ ಏನಾಗಿರುತ್ತೆ ಡಿಟರ್ಮಿನೆಂಟು ಸೇಮ್ ಇರುತ್ತೆ ಅಂತ ಹೇಳ್ತಾನೆ. ಓಕೆನಾ? ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ಸಿಂಪಲ್ಲಾಗಿ ಯಾವುದೋ ಒಂದು 2/2 3/3 ತೊಗೊಂಡು ಚೆಕ್ ಮಾಡ್ಬೋದು. ಓಕೆನಾ? ಸೊ ಭಾಳ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿ, ಸಿಂಗುಲರ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತಲ್ಲ ರೀ, ನಾನ್ ಸಿಂಗುಲರ್ ಗೊತ್ತಾಯ್ತಲ್ಲ, ಬೇಕಾದ್ರೆ ಎಕ್ಸಾಂಪಲ್ ತೊಗೊಂಡು ಮಾಡಿರಿ, ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ಬೋದು ನೀವು ಇದನ್ನು. ಇಲ್ಲಿ ಸಿಂಪಲ್ಲಾಗಿ ನೋಡೋದಾದ್ರೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಲ್ರಿ, ಸಿಂಪಲ್ಲಾಗಿ ಏನು ಮಾಡಿ ಒಂದು ಡಿಟರ್ಮಿನೆಂಟ್ ಹಾಕಿರಿ. ಸೊ 1 2 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿ, ಇಲ್ಲಿ 2 1 ಹಾಕ್ರಿ, ಇಲ್ಲಿ ಬೇಡ, ಇಲ್ಲಿ 2 4 ಹಾಕ್ಬಿಡ್ರಿ, 2 4 8 ಆಗುತ್ತೆ. ಸೊ ಇಲ್ಲಿ 8 ಹಾಕ್ಬಿಡಿ. ಓಕೆ, ಇಲ್ಲೊಂದು ಕೊಟ್ಟಿದ್ದಾನೆ. ಸೊ ಡಿಟರ್ಮಿನೆಂಟ್ ತೊಗೊಂಡಾಗ ಏನಾಗುತ್ತೆ, 8 1 8 ಆಗುತ್ತೆ, ಮೈನಸ್ 4 2 8 ಆಗುತ್ತೆ. ಹಾಗಾದ್ರೆ 8 - 8 ಏನಾಯಿತು 0. ಹಾಗಾದ್ರೆ ಇಲ್ಲಿ ಕೊಟ್ಟಿರೋಂಥ ಇದು ನೋಡಿ ಇಲ್ಲಿ ಬಂದಿದೆ ಅಲ್ರಿ. ಸೊ ಈ ಥರ ಬಂದಾಗ ಡಿಟರ್ಮಿನೆಂಟ್ ಏನಾಗಿತ್ತು ನಮಗೆ 0 ಆಯಿತು. ಹಾಗಾದ್ರೆ ಇಂಥ ಒಂದು ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ನಮಗಿಲ್ಲಿ, ಸೊ 1 2 4 8 ಆರ್ಡರ್ 2/2 ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದೇ ಥರ ನಾನ್ ಸಿಂಗುಲರ್ ಬರಬೇಕಪ್ಪ, ನಂಗೆ ನಾನ್ ಸಿಂಗುಲರ್ ಬರಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡಿಬಿಡ್ರಿ, ಇಲ್ಲಿ ಮೈನಸ್ ಹಾಕ್ರಿ ನೋಡೋಣ, ಇಲ್ಲಿ ಮೈನಸ್ ಹಾಕ್ಬಿಡಿ. ಸೊ ಮೈನಸ್ ಹಾಕ್ದಾಗ ಏನಾಗ್ಬಿಡ್ತದೆ -8 ಆಗಿಬಿಡ್ತದೆ. ಇಲ್ಲಿ -8 ಏನು ಬರ್ತದೆ ನಿಮಗೆ, ಇಲ್ಲಿ ಈಗ 0 ಬರಲ್ಲ, ಇವಾಗ ಏನಾಗ್ಬಿಡ್ತದೆ -16 ಬರ್ತದೆ ನಿಮಗೆ. ಹೌದಾ? ಸೊ -16 ಈ ರೀತಿ ಬಂದಾಗ ಇದೆ ಅಂತ ಮ್ಯಾಟ್ರಿಕ್ಸ್ ಆಗಿರುತ್ತೆ ನಿಮಗೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಹಾಗೆ ಸೊ ಸಾಕಷ್ಟು ಎಕ್ಸಾಂಪಲ್ನ ಕೊಡ್ಬೋದು, ರೈಟ್? ಸೊ ಹಾಗಾಗಿ ಪ್ರಾಬ್ಲಮ್ಸ್ಗಳನ್ನು ಮಾಡಿರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ, ಸೊ ಎಕ್ಸಸೈಸ್ 4.5 ಅಲ್ಲಿರುವಂಥ ಸಮ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಫೈಂಡಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಹೇಗೆ ಇನ್ವರ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ. ಓಕೆನಾ? ಥ್ಯಾಂಕ್ ಯು.